ಹೋದ ವರ್ಷ ಕೊಟ್ಟಂತ ವಾಗ್ದಾನವು ಇಸ್ರೇಲ್ ಜನರಿಗಾಗಿತ್ತು. ಅದು ನಂಬಿಕೆಯ ಮೂಲಕ ನಮಗೆ ದೊರಕಿತು. ಆಮೇಲೆ ಈ ವಾಗ್ದಾನ ಕೂಡ ಇವತ್ತಿನ ಈ ವರ್ಷದ ವಾಗ್ದಾನ ಕೂಡ ಓದಿ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 29 ಕೊನೆಯ ವಚನ. ಅಲ್ಲಿ ನೀವು ಅಲ್ಲಿಂದ ಓದಿ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲ ಮಾಡುವನು. ನೀವು ಹೀಗೆ ನಡೆದುಕೊಂಡರೆ, ಅಲ್ಲಿ ಒಂದು ದೃಷ್ಟಿ ಇದೆ. ಅಲ್ಲಿ ಕೆಲವು ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲ ಮಾಡ್ತಾನೆ. ಅವೇನಾ ஆண்டவராகிய கர்த்தராகிய தேவன் உங்களுடைய எல்லா முயற்சிகளை வாய்க்க செய்வார். அப்போ நம்ம செய்கிற முயற்சி, யோசிக்கிற காரியம் நடக்கணும்னா அங்க மேல ஒரு ட்விஸ்ட் இருக்குது. நீங்க இப்படி நடந்து கொள்ள வேண்டும், ನೀವು ಹೀಗೆ ನಡೆದುಕೊಳ್ಳಬೇಕು. ಅಲ್ಲಿ ಒಂದು ವಿಷಯ ದೇವರು ಮೆನ್ಷನ್ ಮಾಡ್ತಾರೆ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ಪ್ರಯತ್ನ ಆಶೀರ್ವಾದ ಪಡುತ್ತೆ. ಅಲ್ಲೆಲೂಯಾ, ಅಲ್ಲೆಲೂಯಾ ಹೇಳೋಣ. ಅಲ್ಲೆಲೂಯಾ. ನಾನು ಒಂದು ಗಾಡಿ ಇಸ್ಬೇಕು, ನಂದು ತುಂಬಾ ಹಳೆ ಗಾಡಿ ಆಗ್ತೈತೆ, ರಿಪೇರಿ ಆಗ್ತಾ ಇದೆ, ತುಂಬಾ ಕೊಳೆ ಆಗ್ತೈತೆ, ಆದ್ರೆ ದುಡ್ಡಿಲ್ಲ. ಆದ್ರೇನು ಹೇಗಾದ್ರೂ ಇಸ್ಬೇಕಂತ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ರೀತಿ ಕೆಲವು ಮಕ್ಕಳು ಓದ್ತಾ ಇದ್ರ, ಈ ಡಿಗ್ರಿ ಓದ್ಬೇಕು, ಆ ಡಿಗ್ರಿ ಓದ್ಬೇಕು, ಹೇಗಾದ್ರೂ ಓದ್ಬಿಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಪ್ರಯತ್ನ ಪಡ್ತಾ ಇದೀವಿ. ನಾವು ಫಸ್ಟ್ ಹೇಳ್ದ ಹಾಗೆ ಈಗಲೂ ಈ ವಾಗ್ದಾನ ಅದೇ ಇಸ್ರೇಲ್ ಜನರಿಗೆ, ಹೋದ ವರ್ಷದ ವಾಗ್ದಾನ ಕೂಡ ಅದೇ ಇಸ್ರೇಲ್ ಜನರಿಗೆ. ಆದರೆ ನಾವು ನಂಬಿಕೆಯಿಂದ ಆ ವಾಗ್ದಾನ ಪಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೆಲೂಯಾ, ಅದು ನಮಗೆ ಸ್ವಂತ ಆಗ್ಬಿಟ್ಟಿದೆ. ಅವಾಗ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಅಲ್ಲಿ ಒಂದು ವಿಷಯ ದೇವರು ಹೇಳ್ತಾರೆ, ನೀವು ಹೀಗೆ ನಡೆದುಕೊಂಡರೆ. ಹಂಗಂದ್ರೆ 3400 ಚಿಲ್ಲರೆ 400ವರೆಗೂ ದೇವರ ಆಶೀರ್ವಾದ ವಾಗ್ದಾನ ಇದೆ. ಅದೇ ರೀತಿ ಆಜ್ಞೆಗಳು ಇದೆ. ಅಲ್ಲೆಲೂಯಾ, ಸಾವಿರಾರು ಆಜ್ಞೆಗಳು ದೇವರು ಕೊಟ್ಟಿದ್ದಾರೆ. ಆ ಆಜ್ಞೆಗಳಲ್ಲಿ ಮುಖ್ಯವಾದ ಆಜ್ಞೆ ಯಾವುದನ್ನು ನೋಡಿದ್ರೆ ಮೋಶೆಗೆ ಕೊಡಲ್ಪಟ್ಟಂತ 10 ಆಜ್ಞೆ. ಅದು ಮಾತ್ರ ಆಜ್ಞೆ ಇಲ್ಲ, ಇನ್ನೂ ಹಲವಾರು ಸಾವಿರ ಆಜ್ಞೆಗಳು ದೇವರು ಇಟ್ಟಿದ್ದಾರೆ. ಅಲ್ಲೆಲೂಯಾ, ಇದು ಮಾಡಬಾರ್ದು, ಅದು ಮಾಡಬಾರ್ದು, ಹೀಗಿರ್ಬೇಕು, ಹಾಗಿರ್ಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಇದು ತಿನ್ಬಾರ್ದು, ಅದು ತಿನ್ಬಾರ್ದು, ಮೈ ಮೇಲೆ ಹೀಗೆ ಹಚ್ಚೆ ಹೊಡ್ಕೊಬಾರ್ದು, ಹಾಗೆ ಹಚ್ಚೆ ಹೊಡ್ಕೊಬಾರ್ದು ಅಂತ ಆ 10 ಆಜ್ಞೆ ಬಿಟ್ಟು ಇನ್ನ ಹಲವಾರು ಸಾವಿರ ಆಜ್ಞೆಗಳನ್ನು ದೇವರು ನಮಗೆ ಒಂದು ಬೌಂಡ್ರಿ ಹಾಕಿದ್ದಾರೆ. காம்பவுண்ட் போட்டுக்கிறார், ஒரு வேலி கட்டி இருக்கிறார். அதுலேருந்து வெளியே போகக்கூடாது. போனா நம்ம முயற்சியெல்லாம் ಫೈಲ್ ಆಯ್டும். ಆ ಕಾಂಪೌಂಡ್, ಆ ಬೇಲಿಯಿಂದ ನಾವು ಆಚೆ ಹೋದ್ರೆ ನಾವು ನೆನೆಸೋದು ಆಗುವುದಿಲ್ಲ. ಆ ಬೇಲಿಯಲ್ಲಿ ಇರಬೇಕು. ಆ ಬೇಲಿ ಯಾವುದಂತ ನಾವು ನೋಡುವಾಗ, ಆ ಕಾಂಪೌಂಡ್ ಯಾವುದಂತ ನಾವು ನೋಡುವಾಗ ದೇವರು ಹೇಳಿದಂತ ಆಜ್ಞೆಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಸಮಯ ಇರುವುದರಿಂದ ಈ ಆಶೀರ್ವಾದ, ಈ ವಾಗ್ದಾನದ ಪ್ರಸಂಗ ಭಾನುವಾರ ಫುಲ್ ಡೀಟೇಲ್ ಆಗಿ ಹೋಗುತ್ತೆ. ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಒಂದು ಕೊಡ್ತೇನೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳುತ್ತೆ, ಧರ್ಮೋಪದೇಶ ಕಾಂಡ 14:29 ನೀವು ಹೀಗೆ ನಡೆದುಕೊಂಡರೆ. ಕೆಲವು ವಿಷಯ ದೇವರು ಹೇಳಿದ್ದಾರೆ, ನೀವು ಇದು ಮಾಡಬಾರ್ದು, ಅದು ಮಾಡಬಾರ್ದು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಬರಬಾರ್ದು, ಇದು ತಿನ್ಬಾರ್ದು, ಅದು ತಿನ್ಬಾರ್ದು, ಅದು ನೋಡಬಾರ್ದು, ಇದು ನೋಡಬಾರ್ದು ಅಂತ ಕೆಲವೊಂದು ವಿಷಯ ಹೇಳಿದ್ದಾರೆ. ಇದೆಲ್ಲ ನಾನು ಹೇಳಿದ್ದನ್ನು ನೀವು ಹೀಗೆ ಮಾಡಿದರೆ ನಿಮಗೇನಾಗುತ್ತೆ, ನೀವು ಯಾವುದೋ ಒಂದು ವಿಷಯಕ್ಕೆ ಕೈ ಹಾಕಿದ್ರೆ, ಯಾವುದೋ ಒಂದು ವಿಷಯಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗಿ ಅದು ಸಕ್ಸಸ್ ಆಗುತ್ತೆ. ಆಮೇನ್ ಅಂತ ಹೇಳಲ್ವಾ? ಹಲ್ಲೆಲೂಯಾ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮಗೆ
ಯೇಸು ಸ್ವಾಮಿ ಭೂಲೋಕದಲ್ಲಿ ಇರುವಾಗ ತನ್ನ ಶಿಷ್ಯರನ್ನು ದೇವರು ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಸಿದ್ಧಪಡಿಸ್ತಾರೆ. ಯೇಸು ಸ್ವಾಮಿಗೆ ಶಿಷ್ಯರನ್ನು ಮಾಡಿಕೊಳ್ತಾರೆ. ಆ ಶಿಷ್ಯರನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಪೇತ್ರನನ್ನು ಫಸ್ಟ್ ಅವರು ತಿಳಿದುಕೊಳ್ತಾರೆ. ಪೇತ್ರ ಅವನ ತಮ್ಮ ಆಂದ್ರ. ಇವರನ್ನು ತಿಳಿದುಕೊಳ್ಳುವುದಕ್ಕೆ ಮುಂಚೆ ಪೇತ್ರ ಏನ್ ಮಾಡ್ತಾ ಇದ್ದ, ಎಲ್ಲಿದ್ದ ಅಂತ ನಾವು ನೋಡುವಾಗ ಒಂದು ಅಧ್ಯಾಯ ಲೂಕ 5ನೇ ಅಧ್ಯಾಯ ತಗೊಳ್ಳಿ. ಇನ್ನೊಬ್ಬರು ಬಂದು ಮತ್ತಾಯ 10ನೇ ಅಧ್ಯಾಯ ತಗೊಳ್ಳಿ. ಒಂದು ಲೂಕ 5ನೇ ಅಧ್ಯಾಯ ತಗೊಳ್ರಿ. ಮತ್ತಾಯ ಓದ್ಬಿಟ್ಟು ಲೂಕ ಓದಿ. ಮತ್ತಾಯದಲ್ಲಿ ಮತ್ತಾಯ 4ನೇ ಅಧ್ಯಾಯ 18ನೇ ವಚನದಿಂದ ಕೆಲವು ವಚನ ಓದಿ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರ ಎನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ. ಸಾಕು. ಮೊದಲ ಶಿಷ್ಯರನ್ನು ದೇವರು ಆರಿಸುವಾಗ ಪೇತ್ರನನ್ನು ಅವರ ತಮ್ಮನಾದ ಆಂದ್ರೆಯನ್ನು ಆರಿಸುತ್ತಾರೆ. ಜೊತೆಗೆ ಬಾ ಅಂತ. ಇವ್ರು ಎಲ್ಲಿರ್ತಾರೆ ಅಂದ್ರೆ ಸಮುದ್ರ ತೀರದಲ್ಲಿ ಅವ್ರೇನ್ ಮಾಡ್ತಾ ಇರ್ತಾರೆ, ಬಲೆ ತೊಳೆಯೋರು, ಮೀನ್ ಹಿಡಿಯೋರು. ಇವರು ಬಲೆ ಚೆನ್ನಾಗಿ ಗಮನಿಸಿ, ಬಲೆ ಮೀನ್ ಹಿಡಿಯೋರು ಆಗಿರ್ತಾರೆ. ಇವಾಗ ಸಮುದ್ರ ತೀರದಲ್ಲಿ ಏನ್ ಮಾಡ್ತಾ ಇದಾರೆ, ಬಲೆ ತೊಳಿತಾ ಇದ್ದಾರೆ. ಯೇಸು ಸ್ವಾಮಿ ಅವ್ರನ್ನ ನೋಡ್ತಾರೆ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಅದೇ ಲೂಕ ಪುಸ್ತಕ 5ನೇ ಅಧ್ಯಾಯ ಓದಿ. ಅಲ್ಲಿಂದ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು, ಅಂದ್ರೆ ನೂಕೊಂಡು ಹಿಂಗೆ 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 ಮಾಡ್ಕೊಂಡು, ಇವಾಗ ಯಾರೋ ಒಂದು ಸೂಪರ್ ಸ್ಟಾರ್ ಬಂದ್ಬಿಟ್ರೆ ಊರೊಳಗಡೆ ಏನ್ ಮಾಡ್ತಾರೆ, ಫ್ಯಾನ್ಸು ಹೆಂಗಾನ ನೋಡ್ಬೇಕು ಆ ಸೂಪರ್ ಸ್ಟಾರ್ನ, ಹೆಂಗಾನ ಹೋಗಿ ಮುಟ್ಟಬೇಕು ಅಂತ ಮಾಡಲ್ವಾ? ಅದೇ ರೀತಿ ಯೇಸು ಸ್ವಾಮಿ ವಿಷಯಗಳನ್ನು ಕೇಳಿ ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನು ಕಂಡು ಜನರು ಗುಂಪಾಗಿ ಬಂದು ಆತನ ಮೇಲೆ ಬೀಳ್ತಾ ಇದ್ದಾರೆ. ಆ ಯೇಸು ಸ್ವಾಮಿ ಹೇಳುವಂತ ತಂದೆಯಾದ ವಾಕ್ಯವನ್ನು ಅವರು ಕೇಳ್ತಾ ಇದ್ರು. ನಿಂತಿದ್ದ ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಎಲ್ಲಿ? ಗೆನೆಜರೆತ್ ಎನ್ನುವಂತ ಒಂದು ಕೆರೆ ಇದೆ. ಆ ಕೆರೆಯ ದಡದಲ್ಲಿ ಏನಿತ್ತು, 2 ದೋಣಿಗಳನ್ನು ಯೇಸು ಸ್ವಾಮಿ ನೋಡ್ತಾರೆ. ಬೆಸ್ತರು ಅವುಗಳ ಒಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ಮೀನ್ ಹಿಡಿಯೋರು ಅವ್ರ ಬೋಟಿಂದ ಆಚೆ ಬಂದು ಬಲೆಯನ್ನು ಏನ್ ಮಾಡ್ತಾ ಇದ್ರು, ತೊಳಿತಾ ಇದ್ರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿ ಇತ್ತು. ಸೀಮೋನ್ ಪೇತ್ರನಂತೀವಲ್ಲ, ಅವನದು ಒಂದು ದೋಣಿ ಅಲ್ಲಿ ಇದೆ. ಎಲ್ಲಿ? ದಡದಲ್ಲಿ ತಳ್ಕೊಂಡ್ಬಂದು ನಿಲ್ಸಿದ್ದಾನೆ. ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಜನರೆಲ್ಲ ಯೇಸು ಸ್ವಾಮಿಯ ವಾಕ್ಯ ಕೇಳಕ್ಕೆ ಆರ್ಭವಾಗಿ ಮುಂದೆ ಬರುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಆ ಸೀಮೋನನ ಆ ದೋಣಿಯಲ್ಲಿ ಯೇಸು ಸ್ವಾಮಿ ಹತ್ತಿ ಕುತ್ಕೊಳ್ತಾರೆ. ಹಲ್ಲೆಲೂಯಾ. ಇವಾಗ ಹೆಂಗೆ ನೀವೆಲ್ಲ ಅಲ್ಲಿ ಈಗ ಕುತ್ಕೊಂಡಿರುವಾಗ ನಾನು ಇಲ್ಲಿ ನಿಂತು ಮಾತಾಡಿದ್ರೆ ನಿಮಗೂ ಅದು ಕೇಳಿಸೋದು, ಅರ್ಥ ಆಗೋದು, ನನ್ನ ನೋಡ್ತೀರಾ, ಅರ್ಥ ಆಗುತ್ತೆ. ಇವಾಗ ನಿಮ್ಮಲ್ಲಿ ಅಲ್ಲಿ ನಾನು ನಿಮ್ಮಿಂದ ಹೋಗ್ಬಿಟ್ರೆ ನನ್ನ ನೀವು ನೋಡೋಕ್ಕಾಗಲ್ಲ. ನಾನು ಏನು ಮಾತಾಡ್ತೀನಿ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಿಮ್ಮನ್ನು ನಾನು ನೋಡಿ, ನಿಮ್ಮ ಮುಖಗಳನ್ನು ನಾನು ನೋಡಿ ಮಾತಾಡುವಾಗ ನಿಮಗೆ ಆ ಮಾತು ಅರ್ಥ ಆಗುತ್ತೆ. ಅದೇ ತರ ಯೇಸು ಸ್ವಾಮಿ ಆ ದೋಣಿಯಲ್ಲಿ ಕುತ್ಕೊಂಡು ದೋಣಿಗೆ ಮುಂದೆ ದಡದಲ್ಲಿದ್ದಂತ ಮನುಷ್ಯರಿಗೆ
ಪ್ರಸಂಗ ಮಾಡ್ತಾ ಇದ್ರು, ವಾಕ್ಯ ಹೇಳ್ತಾ ಇದ್ರು. ಆ ವಾಕ್ಯ ತುಂಬಾ ಚೆನ್ನಾಗಿತ್ತು. ಯೇಸು ಸ್ವಾಮಿ ಹೇಳ್ತಾ ಇರುವಂತ ವಾಕ್ಯ ಅವ್ರು ಕೇಳ ತೊಡಗಿದ್ರು. ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಇವಾಗ ಏನ್ ಮಾಡಿದ್ರು, ಪೇತ್ರನನ್ನು ನೋಡಿ, ಅಪ್ಪ ಇದು ಮಾತಲ್ಲ ಮುಗ್ದೋಯ್ತು ಮುಗಿಸ್ಬಿಟ್ರ ಇಲ್ವಾ? ಓದಿ. ಅವನನ್ನು ಕೇಳಿಕೊಂಡನು. ಏನು? ಆತನು ಏನು? ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿ ಒಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿನೂ ಬೇಜಾನ್ ರಹಸ್ಯ ಹೇಳ್ಬೋದು. ಇಲ್ಲಿನೂ ದೇವರ ಪೀಠ ಇದೆ, ಬಲಿಪೀಠ ಇದೆ. ಯೇಸು ಸ್ವಾಮಿ ನೋಡಿದ್ರ ಆವತ್ತೇ ಆ ದೋಣಿಯನ್ನು ಬಲಿಪೀಠವಾಗಿ ಕೂಡ ಯೂಸ್ ಮಾಡಿದ್ದಾರೆ. ಅಲ್ಲೆಲ್ಲೂಯ. ಯಾಕಂದ್ರೆ ಮನುಷ್ಯನ ವಾಕ್ಯ ಕೇಳುವವರ ಡಿಸಿಷನ್ಸ್ ಹೊಂದಿರಬೇಕು, ಉಪದೇಶ ಮಾಡುವ ಒಂದು ಅವರದ್ದು ಡಿಸಿಷನ್ಸ್ ಒಂದು ಇರಬೇಕು. ಯೇಸು ಸ್ವಾಮಿ ಭೂಮಿಯಲ್ಲಿರುವಾಗ ಮೊದಲ ಪ್ರಸಂಗ ಬೆಟ್ಟದ ಮೇಲೆ ಮಾಡಿದ್ರು. ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಸ್ವಲ್ಪ ಹೈಟ್ ಆಗಿ ಕೆಳಗಡೆ ಕೂತಿರೋರಿಗೆ ಪ್ರಸಂಗ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ ಇದೇನೆ. ಅಲ್ಲೆಲ್ಲೂಯ, ಪ್ರೈಸ್ ದಿ ಲಾರ್ಡ್. ಇದು ನಾವು ಉತ್ಪತ್ತಿ ಮಾಡಿಲ್ಲ, ಬಲಿಪೀಠ ದೇವರು ನೇಮಿಸುವುದಂತ ಸ್ಥಳ ಇದು ಇರಲಿ. ಇವಾಗ ಸ್ವಾಮಿ ಬೋಟಲ್ಲಿ ಕುತ್ಕೊಂಡು ಸ್ವಲ್ಪ ದೂರ ಹೋಗಿ ಅಲ್ಲಿಂದ ದಡದಲ್ಲಿರೋರಿಗೆ ಪ್ರಸಂಗ ಮಾಡ್ತಾರೆ. ಮಾತಾಡುವುದನ್ನೆಲ್ಲ ಮುಗಿಸಿಬಿಟ್ಟು ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು, ನಾವು ಮೀನು ಬೇಟೆಗಾಗಿ ಹೋಗೋಣ ಅಂತಾನೆ ಇದೆ. ನಾವು ಮೀನು ಬೇಟೆಗಾಗಿ ಹೋಗೋಣ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆದ್ರೆ ಇವನು ಏನ್ ಮಾಡಿದ್ದಾನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ. ರಾತ್ರಿ ಎಲ್ಲ ಮೀನು ಯಾವಾಗ ಸಿಕ್ಕೋದು ಸಮುದ್ರದಲ್ಲಿ? ಹಗಲೊತ್ತು ಸಿಕ್ಕಲ್ಲ, ಅದು ರಾತ್ರಿ ಹೊತ್ತೆ ಮೀನು ಸಿಕ್ಕೋದು ಜಾಸ್ತಿ. ಅದು ಎಲ್ಲರಿಗೂ ಗೊತ್ತು. ನಾವು ಬೀಚ್ಗಳಿಗೆಲ್ಲ ಹೋಗಿದ್ದೀವಿ, ರಾತ್ರಿಯಲ್ಲಿ ನೋಡ್ರಿ ಆ ಸಮುದ್ರದಲ್ಲಿ ಚಿಕ್ಕ ಚಿಕ್ಕ ದೀಪ ಕಾಣಿಸ್ತಾ ಇರ್ತದೆ. ರಾತ್ರಿ ಎಲ್ಲ ಇದ್ದು ಬೆಳಗ್ಗೆ ಏನ್ ಮಾಡ್ತಾರೆ, ಮೀನೆಲ್ಲ ತಗೊಂಬಂದು ಮಾರ್ತಾರೆ. ಇವನು ಮೀನ್ ಬೇಟೆಗಾರ ರಾತ್ರಿ ಎಲ್ಲ ಹೋಗಿ ಅವನೇನ್ ಮಾಡ್ದ, ಬಲೆ ಆಗದ. ಅದೇನೋ ಅವನ ಟೈಮ್ ಸರಿ ಇಲ್ವೋ, ಇಲ್ಲ ಯೇಸು ಸ್ವಾಮಿ ಮಾಡುವಂತ ಅದ್ಭುತ ಕಾರ್ಯ ಅವನ ಕಣ್ಣಾರೆ ನೋಡ್ಬೇಕು, ಇಲ್ಲ ಯೇಸು ಸ್ವಾಮಿ ಹಿಂದೆ ಹೋಗ್ಬೇಕು, ಅದು ದೇವರ ಚಿತ್ತ ಇತ್ತು. ಅವ್ರಿಗೆ ಏನಿಲ್ಲ ಒಂದು ಮೀನು ಸಿಕ್ಕಿಲ್ಲ. ಅಲ್ಲಿ ಹಲವಾರು ಜನ ಹೋಗಿರ್ತಾರೆ ಮೀನ್ ಬೇಟೆಗೆ, ಹಲವಾರು ಜನಗೆ ಸಿಕ್ಕಿರ್ಬೋದು ಒಂದು ವೇಳೆ, ಆದ್ರೆ ಇವನಿಗೆ ಸಿಕ್ಕಿರಲ್ಲ. ಕಾರಣ ಏನಂದ್ರೆ ಅಲ್ಲಿ ದೇವರ ಕ್ರಿಯೆ ನಡೆಯುವುದಕ್ಕಾಗಿ ಕೆಲವೊಂದು ವಿಷಯ ಆಗಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಆದರೆ ಇವನು ಇಲ್ಲಿ ಯೇಸ್ವಾಮಿ ಹೇಳುವಾಗ ಮೀನು ಹಿಡಿಯೋಣ ನಡಿ ಅಂತಾರೆ. ಎಷ್ಟೊತ್ತಿಗೆ? ಹಗಲೊತ್ತು ಮೀನು ಸಿಕ್ಕಲ್ಲ. ಅದು ಮೀನು ಬೇಟೆಗಾರರಿಗೆ ಚೆನ್ನಾಗಿ ಗೊತ್ತಿದೆ ವಿಷಯ. ಆದ್ರೇನು ಯೇಸ್ವಾಮಿ ಏನ್ ಹೇಳ್ತಾರೆ, ಓದಿ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಏನ್ ಪಟ್ರಂತೆ ಪ್ರಯಾಸ ಪಟ್ಟೆವು, ಏನು ಸಿಕ್ಕಲಿಲ್ಲ. ಆದ್ರೆ ಇವತ್ತು ದೇವರು ಧರ್ಮೋಪದೇಶ ಕಂಡ 14:29 ಹೇಳ್ತಾರೆ, ಅದು ಪ್ರಯತ್ನ ಅನ್ನೋದು ಪ್ರಯಾಸ ಕೂಡ ಇಟ್ಕೊಬಹುದು, ಮುಯಚ್ಚಿನ್ನು ಕೂಡ വെച്ചിക്കില്ല, പ്രയാസം என்று கூட വെച്ചിക്കില്ല. அல்லேலூயா. இல்லையாப்பா? இங்கிலீஷ்ல படியாது. ಅರೆ ಟ್ಯೂಷನ್ ಹೋಗ್ಬಿಡೋಣ ಅಂತ ಇದ್ದೀನಿ. ಇಂಗ್ಲೀಷ್ ಮೀಡಿಯಂ ಗುರು ಹಿಂದಿ ಕಲ್ತ್ಕೊಂಡ್ಬಿಡೋಣ, ಇವ್ರ ಹತ್ರ ವೆಯ್ಟ್ ಮಾಡೋಷ್ಟು. ಪಡಿಗಪ್ಪ ಶೀಘ್ರ ಕಾಲ್ ನೋವು. And the Levite, because he has no portion or inheritance with you, and the sojourner, the fatherless, and the widow, who are within your towns, shall come and eat and be filled. The Lord your God may bless you in all the work of your hands that you do. ஒரு வார்த்தை சொல்லுது, ஆல்தோனா எல்லாமே.
அப்புறம் ஆளுதோ அங்கத்துலேருந்து படி, அதுக்கு கீழே அப்படியே ஒன்னா படி, எனக்கு தெரியணும் இல்லையா? You shall not eat anything that has died naturally. You may give it to the sojourner who is within your towns, that he may eat it, or you may sell it to the foreigner, for you are a people holy to Lord your God. The last the padi 29 21 29 ಎಲ್ಲ ಇದ್ದೀರಾ? ಓಪನ್ ಮಾಡ್ರ ವಾಗ್ದಾನ ಅಲ್ಲ, That the Lord your God may bless ಬೈಬಲ್ದು you ಹೊಸ ವರ್ಷ ಅಂತ ನೋಡ್ತಾ ಇದ್ದೀವಿ. in all the work of your hands that you do. அப்படின்னா என்ன? நீ என்ன வேலை பண்ணாலும் அந்த blessings கிடைக்கும். பிளெஸிங்ஸ்ன்னு கூட வச்சுக்கலாம், முயற்சின்னு கூட வச்சுக்கலாம், பிரயத்னான்னு கூட வச்சுக்கலாம். இங்க என்ன சொல்லுச்சு? ರಾತ್ರಿ ಎಲ್ಲ ಪ್ರಯಾಸಪಟ್ಟೆ, ಏನಿಲ್ಲ, ಏನು ಸಿಕ್ಕಲಿಲ್ಲ. ಏನು ಸಿಕ್ಕಲಿಲ್ಲ. ಅದು ದೇವರು ನಿನ್ನನ್ನು ನೋಡಿ ಹೇಳ್ತಾರೆ, ಈ ವರ್ಷದಲ್ಲಿ ನಿನ್ನ ಪ್ರಯಾಸಕ್ಕೆ ಫಲ ಸಿಕ್ಕುತ್ತೆ. ಹಲ್ಲೆಲೂಯಾ. ನಂಬ್ರಿ, ನಿಮ್ಮ ನಂಬ್ರಿ, ವಿಶ್ವಾಸಿಸ್ರಿ. ನಾನೇ ಹೊಡ್ಕೊಂಡು ಹೋಗ್ಬಿಡಂಗಲ್ಲ ಕಪ್ಪು, ನೀವು ಸ್ವಲ್ಪ ಹೊಡ್ಕೊಳ್ರಿ, ಕಪ್ಪಲ್ಲ ಗೆದ್ಕೊಳ್ರಿ. ಹಲ್ಲೆಲೂಯಾ. ವಿಶ್ವಾಸ ಮಾಡಿ ನಾನೇ ಗೆದ್ಕೊಂಡು ಹೋಗಿ ಮನೇಲಿ ಬೇಡ, ನೀವು ಸ್ವಲ್ಪ ಗೆದ್ಕೊಳ್ರಿ ಯೇಸು ನಾಮದಲ್ಲಿ. ஹல்லேலூயா. பிரைஸ் தி லார்ட். இந்த வருஷம் ஆண்டவர் உடைய வார்த்தை சொல்லுது, அங்க பேதுரு சொல்றான், நான் பிரயாசப்பட்டேன், ஒண்ணுமே எனக்கு கிடைக்கல. ஆனா ஆண்டவர் இன்னைக்கு உங்களை பார்த்து சொல்றார், உங்களுடைய பிரயாசத்துக்கு பலன் தப்பாது. ஆமென். ஹல்லேலூயா. இப்போ அவன் ராத்திரி எல்லாம் நான் பிரயாசப்பட்டேன், எனக்கு ஒன்றும் கிடைக்கல, போண்டவரே, நான் சின்ன வயசுல இருந்தே நான் மீன் வேட்டைக்காரன், எந்த இடத்துல வலை போட்டா என்ன மீன் கிடைக்கும் நல்லா தெரியும். அவன் வாபஸ் போயிடல. அவன் என்ன சொல்றான் பாருங்களேன், ಆದರೆ ನಿನ್ನ ಮಾತಿನ ಮೇಲೆ, உன்னுடைய வார்த்தையின் மேலே வலைಗಳನ್ನು வலைய விசிற, உன் வார்த்தையில நான் நம்பி, நீ சொன்ன வார்த்தைக்கு நான் ஒத்துக்குன்னு நம்பி நான் என்ன பண்றேன், ಹಾಕುತ್ತೇನೆ ಅಂದನು. அந்த வார்த்தைக்கு நான் முயற்சி பண்ணி வலைய போடுறேன், மறுபடி நான் முயற்சி பண்றேன். அவன் என்ன சொல்ல, நான் மீன் பிடிக்கிறவன், மீன் வேட்டைக்காரன், எனக்கு நல்லா தெரியும் இந்த டைம்ல மீனே கிடைக்காதுன்ட்டு எனக்கு நல்லா தெரியும்ட்டு இயேசுடைய வார்த்தையை மறுதலித்து போல அவன். ஆனா உன்னுடைய வார்த்தையில நான் நம்புறேன், உன்னுடைய வார்த்தையில நான் விசுவாசம் வைக்கிறேன், நான் மீண்டும் பிரயாசப்படுகிறேன் என்று சொல்லி என்ன பண்ண, அவன் ವಲೆಯನ್ನು ಹಾಕುತ್ತೇನೆ ಅಂದನು. ಇವತ್ತು ನೀನು ನಾನು ಏನ್ ಮಾಡ್ಬೇಕು ಅಂತ, ದೇವರ ಒಂದೊಂದು ವಾಕ್ಯವು, ಒಂದೊಂದು ವಾಗ್ದಾನವು ವಿಶ್ವಾಸಿಸಬೇಕು. ಅದು ನನ್ನ ಜೀವಿತದಲ್ಲಿ ನಡೆಯುತ್ತೆ ಅಂತ ನೀನು ಪ್ರಯಾಸ ಪಡಲೇಬೇಕು. ಅದು ನನ್ನ ಜೀವಿತದಲ್ಲಿ ನಡೆಯುತ್ತೆ ಅಂತ ನಾನು ಪ್ರಯಾಸ ಪಡಲೇಬೇಕು. ಪ್ರಯಾಸ ಪಡುವಾಗ ಏನು ನಡೆಯುತ್ತೆ ನೋಡಿ, ಮುಂದಕ್ಕೆ ಓದಿ. ಹಾಕಿದ ಮೇಲೆ, ಆ ಬಲೆಯನ್ನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಅವನೇನಾದ್ರು ಅಯ್ಯೋ ಹೋಗ್ರಿ ಸ್ವಾಮಿ ನಿನ್ ಮಾತು ಕೇಳಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅವ್ನು ಹಂಗೆ ಹೋಗ್ಬಿಟ್ಟಿದ್ರೆ ಯೇಸು ಸ್ವಾಮಿ ಯಾರಂತ ಅವ್ನು ಗೊತ್ತಾಗ್ತಾ ಇದ್ದಿಲ್ಲ. ಯೇಸು ಸ್ವಾಮಿ ಎಂತ ಶಕ್ತಿ ಉಳ್ಳ ದೇವರು, ಅದ್ಭುತವುಳ್ಳ ದೇವರು, ಅತಿಶಯ ಮಾಡುವ ದೇವರು ಅಂತ ಅವನಿಗೆ ಅರಿವು ಬರ್ತಾ ಇತ್ತು. ಹಲ್ಲೆಲೂಯಾ. ಆದ್ರೆ ಅವನು ದೇವರ ಮಾತನ್ನು ನಂಬಿ ಅವನು ಪ್ರಯಾಸ ಪಟ್ಟಿದ್ದಕ್ಕೆ ರಾಶಿ ರಾಶಿಯಾದ ಮೀನಂತೆ, ಆ ರಾಶಿ ರಾಶಿ ಮೀನು ಅವನು ಒಬ್ಬನ ಕೈಯಲ್ಲಿ ಎತ್ತಕ್ಕಾಗಿಲ್ಲ ಅಂತ ಪಕ್ಕದ ಧೋನಿಯಲ್ಲಿ ಇದ್ದ ತನ್ನ ಸ್ನೇಹಿತರನ್ನು ಕರೆದಂತೆ, ಯಾಕೋಬು, ಯೋವಾನ್, ಓಡ್ ಬನ್ರಿ, ನನಗೆ ಸಹಾಯ ಮಾಡ್ರಿ, ನನಗೆ ಸಹಾಯ ಮಾಡ್ರಿ. ರಾಶಿ ರಾಶಿಯಾದ ಮೀನು. ಆ ಮೀನು ಇನ್ನೊಂದು ಕಡೆ ಹೇಳುತ್ತೆ 150 ದೊಡ್ಡ ಮೀನು ಅಂತ ಹೇಳುತ್ತೆ. ಯೋವಾನ 21ರಲ್ಲಿ ಅನಿಸ್ತದೆ. 153 ದೊಡ್ಡ ಮೀನು ಸಿಕ್ತಂತೆ. ಹಲ್ಲೆಲೂಯಾ. ಆವಾಗಲೂ ಯೇಸು ಸತ್ತು ಪುನಃಸ್ಥಾನ ಹೊಂದಿಕೊಂಡ ಮೇಲೆ ಇವರು ಊಟಕ್ಕೆ ಲಾಟ್ರಿ ಹೊಡೆದ್ಬಿಟ್ರು, ವಿಶ್ವಾಸ ಕಳ್ಕೊಂಡ್ಬಿಟ್ರು. ಇವರು ಮತ್ತೆ ಮೀನ್ ಹಿಡಿಯಕ್ಕೆ ಹೋಗ್ಬಿಟ್ಟ ಪೇದ್ರು, ಅವನ ಜೊತೆಲಿರೋರ್ನ ಕರ್ಕೊಂಡು ರಾತ್ರಿ ಎಲ್ಲ ಹಾಕ್ದ ಬಲೆ, ಏನು ಸಿಕ್ಕಿಲ್ಲ. ಇವಾಗ ಮತ್ತೆ ಯೇಸು ಸ್ವಾಮಿ ಸತ್ತು ಜೀವಂತವಾಗಿ ಎದ್ದು ಪುನಃಸ್ಥಾನ ಆಗಿ ಬಂದ್ಬಿಟ್ಟು ಹೇಳ್ತಾರೆ, ಬಲೆಯನ್ನು ನಿನ್ನ
ರೈಟ್ ಸೈಡ್ಗೇನೋ ಬೀಸು, ಆಳದಲ್ಲಿ ಅಲ್ಲಿ ರೈಟ್ ಸೈಡಲ್ಲಿ ಬೀಸು ಅನ್ನುವಾಗ ಅವನು ಬೀಸುವಾಗ 153 ದೊಡ್ಡ ಮೀನು, ಸಣ್ಣ ಮೀನು ಅವನಿಗೆ ಸಿಕ್ಕುವಾಗನೇ ಅವನ ಕಣ್ಗಳು ತೆರೆಯಲ್ಪಡ್ತು. ಅಯ್ಯೋ ಇದು ಯೇಸು ಸ್ವಾಮಿ ಅಂತ. ಅಲ್ಲಿನೂ ಅವನು ಏನು ಮಾಡಿಲ್ಲ, ಅಯ್ಯೋ ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟೆ ಏನು ಸಿಕ್ಕಿಲ್ಲ. ಅವಾಗ ಯೇಸು ಅಂತ ಗೊತ್ತಿಲ್ಲ ಅವನಿಗೆ. ಯೇಸು ಸತ್ತೋಗ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ ಅಂತ ತಿಳ್ಕೊಂಡಿದ್ದ. ಆದರೆ ಯೇಸು ಬಂದು ಅಲ್ಲಿ ಹಾಕು ಬಲೆ ಅನ್ನುವಾಗ ಮತ್ತೆ ಅವನು ಏನು ಮಾಡ್ದ, ಆ ಮಾತಿಗೆ ಪ್ರಯಾಸ ಪಟ್ಟ. ಆದರೆ ಯೇಸು ಅಂತ ಗೊತ್ತಿಲ್ಲ. ಏನೋ ಹೇಳ್ತಾರಲ್ಲ, ನಾವು ಪ್ರಯಾಸ ಪಟ್ಟು ನೋಡೋಣ முயற்சி பண்ணி பார்க்கலாம், மறுபடியும் வலையை வீசினான். பார்த்தா வலையை கிழிஞ்சு போகிற அளவுக்கு மீன். அப்போ அவன் கண்கள் திறக்கப்படுது, இவர் சாமி என்று ஓடி வரான். அல்லேலூயா. ನಿತ್ಯ ದೇವಜನರೇ, ದೇವರ ವಾಗ್ದಾನ ಯಾವತ್ತೂ ಬಿದ್ದು ಹೋಗುವಂಥದ್ದಲ್ಲ. ದೇವರು ಹೇಳಿದರು, ಯೇಸ್ವಾಮಿ ಈ ವಾಕ್ಯದಲ್ಲಿ ಇರುವಂಥದ್ದು ಪ್ರತಿಯೊಂದು ನೆರವೇರುವ ಹೊರತು ಅದರಿಂದ ಒಂದೂ ವೇಸ್ಟ್ ಆಗಲ್ಲ ಅಂತೆ. ಆಮೇನ್, ಹಲ್ಲೆಲೂಯಾ. ಅವಾಗ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಆ ಯೇಸು ದೇವರು ಹೇಳಿರುವಂತ ಪ್ರತಿಯೊಂದು ನೀವು ಹೀಗೆ ನಡೆದುಕೊಂಡರೆ ಏನೆಲ್ಲ ನಾವು ನಡೆದುಕೊಳ್ಬೇಕಂತ ದೇವರು ಹೇಳಿದಾರೋ ಅದ್ರ ಪ್ರಕಾರ ನಾವು ನಡೆದು ನಾವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಯಾಸ ಪಟ್ಟು ನೋಡುವುದಾದರೆ ನಮಗೆ ಪ್ರತಿಫಲ ಖಂಡಿತವಾಗಿ ಸಿಕ್ಕಿಸುತ್ತೆ. ಆಮೇಲೆ ಅಂತ ಹೇಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ ಅಂತ ಈ ಹೊಸ ವರ್ಷದಲ್ಲಿ ನಾನು ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ